ಮಲೆನಾಡಿನಲ್ಲಿ ದೈವದ ಪವಾಡಗಳು ಆಗಾಗ ಬೆಳಕಿಗೆ ಬರ್ತಿರುತ್ತೆ. ಇದೀಗ ಇಂಥದ್ದೇ ಮತ್ತೊಂದು ಘಟನೆಗೆ ದಕ್ಷಿಣ ಕನ್ನಡ ಸರ್ಕಾರಿ ಜಿಲ್ಲಾಸ್ಪತ್ರೆ ಸಾಕ್ಷಿಯಾಗಿದೆ. ಗುಳಿಗ ದೈವದ ಕಾರ್ಣಿಕ ಶಕ್ತಿಗೆ ಜಿಲ್ಲಾಸ್ಪತ್ರೆಯ ವೈದ್ಯರು ಸಿಬ್ಬಂದಿಯೇ ತಲೆಬಾಗಿದ್ದಾರೆ. ವೈದ್ಯರಂತ ವೈದ್ಯರು ದೈವಕ್ಕೆ ಶರಣಾಗಿದ್ದಾರೆ. ಆಸ್ಪತ್ರೆ ಅಂಗಳದಲ್ಲಿ ಪೂಜೆ ನಡೆದಿದೆ. ಅರಳಿ ಮರಕ್ಕೆ ದೇವರ ಕಟ್ಟೆ ಕಟ್ಟಿದ್ದಾರೆ. ಬ್ರಹ್ಮರಾಕ್ಷಸನ ಕಾಟ ತಪ್ಪಿತು, ರೋಗಿಗಳ ಪ್ರಾಣ ಉಳಿಯಿತು ಅಂತ ನಿಟ್ಟುಸಿರು ಬಿಟ್ಟಿದ್ದಾರೆ. ಆಸ್ಪತ್ರೆ ಕಟ್ಟಡಕ್ಕಾಗಿ ಗುಳಿಗ ದೈವಸ್ಥಾನ ಸ್ಥಳಾಂತರ. ಕಾಮಗಾರಿ ವೇಳೆ ಸಾವು ನೋವು, ದೇವರ ಕಟ್ಟೆ ಮತ್ತೆ ಸ್ಥಾಪನೆ. ಇದು ಮಂಗಳೂರಿನ ಹಂಪನಕಟ್ಟೆಯಲ್ಲಿರುವ ವೆನ್ಲಾಕ್ ಆಸ್ಪತ್ರೆಯ ನೂತನ ಕಟ್ಟಡ. ಈ ಜಾಗದಲ್ಲಿ ಹಿಂದೆ 20 ದಲಿತ ಕುಟುಂಬಗಳು ವಾಸವಿದ್ದು ಗುಳಿಗ ಸಹಿತ 5 ದೈವಗಳನ್ನ ಪೂಜಿಸುತ್ತಿದ್ರಂತೆ. ಈ ಸರ್ಕಾರಿ ಜಾಗ ತೊರೆಯುವಾಗ ಪೂಜೆ ಸಲ್ಲಿಸಿ ತಮ್ಮ ಜತೆ ದೈವಗಳನ್ನ ಕರೆದೊಯ್ದಿದ್ರು. ಈಗ ಆಸ್ಪತ್ರೆ ಕಟ್ಟಡಕ್ಕಾಗಿ ಅರಳಿ ಮರ ಸ್ಥಳಾಂತರಿಸಿದ್ರು. ಆ ಬಳಿಕ ಕಟ್ಟಡ ಕಾರ್ಮಿಕರು, ಆಸ್ಪತ್ರೆ ಸಿಬ್ಬಂದಿ, ರೋಗಿಗಳ ಅಕಾಲಿಕ ಸಾವು ನೋವು ಸಂಭವಿಸುತ್ತಿತ್ತು. ಆಸ್ಪತ್ರೆ ಸಿಬ್ಬಂದಿ ಪ್ರಶ್ನಾ ಚಿಂತನೆ ಮೊರೆ ಹೋದಾಗ ಈ ಸ್ಥಳದಲ್ಲಿ ಗುಳಿಗ ದೈವದ ಸಾನ್ನಿಧ್ಯದ ವಿಷಯ ಗೊತ್ತಾಗಿದೆ. ನೆಗೆಟಿವ್ ಎನರ್ಜಿ ತೆಗೆಯುವಂತ ಬ್ರಹ್ಮರಾಕ್ಷಸ ಒಂದಿತ್ತು. ಅದು ಕೂಡ ಅದಕ್ಕೆ ಇಲ್ಲಿನ ಎಲ್ಲ ಅವಘಡಗಳಿಗೆ ಕಾರಣ ಬ್ರಹ್ಮರಾಕ್ಷಸ. ಹಾಗಾಗಿ ಗುಳಿಗನ ಹತ್ರ ನಾವು ತಪ್ಪನ್ನು ಕೂಡ ಒಪ್ಪಿಕೊಂಡು ಜೊತೆಗೆ ಇಲ್ಲಿ ನಾವು ಅದನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿ ತಿಂಗಳು ಪೂಜೆ ನಡೆಯುತ್ತದೆ. ವರ್ಷಕ್ಕೊಂದು ಪರ್ವ ಪುರೋಹಿತರಲ್ಲೇ ಮಾಡುವಂತ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಬಳಿಕ ಆಸ್ಪತ್ರೆ ವೈದ್ಯರು, ಸಿಬ್ಬಂದಿ ಸೇರಿ ಗುಳಿಗ ದೈವದ ಪುನರ್ ಪ್ರತಿಷ್ಠೆ ಮಾಡಿದ್ದಾರೆ. ಪುರೋಹಿತರನ್ನ ಕರೆಸಿ ಪ್ರಾಯಶ್ಚಿತ ಸಹಿತ 3 ದಿನಗಳ ಧಾರ್ಮಿಕ ವಿಧಿವಿಧಾನ ನಡೆಸಲಾಗಿದೆ. ಅರಳಿ ಮರದ ಸುತ್ತ ದೈವದ ಕಟ್ಟೆ ಕಟ್ಟಿದ್ದಾರೆ. ಬಳಿಕ ಪವಾಡ ಎಂಬಂತೆ 15 ದಿನದಲ್ಲೇ ನೂತನ ಕಟ್ಟಡದ ಉದ್ಘಾಟನೆಯಾಗಿದೆ. ಸಾವು ನೋವು ತಗ್ಗಿದೆ. ಗಿಡ 15 ದಿನದಲ್ಲಿ ಒಂದು ದೊಡ್ಡ ಮರನ ತೆಗೆದು ಮತ್ತೆ ಇನ್ನೊಂದು ಕಡೆ ಉಳ್ಬಿಟ್ಟು ಅದನ್ನು ಚಿಗುರಿದೆ ಅಂದರೆ ಅದೊಂದು ದೊಡ್ಡ ವಿಶೇಷನೇ. ಅವರೆಲ್ಲ ಡಾಕ್ಟರ್ಸ್ ಹೇಳಿದಾಗೆ ಒಂದು ಒಳ್ಳೆ ಇದರ ಉದ್ದೇಶ ಏನಂದರೆ ಇಲ್ಲಿ ಕೆಲಸ ಮಾಡೋ ವೈದ್ಯರಿಗೆ, ಸಿಬ್ಬಂದಿಗಳಿಗೆ ತೊಂದರೆ ಆಗಬಾರ್ದು, ಮತ್ತೆ ಇಲ್ಲಿ ಬರೋ ರೋಗಿಗಳಿಗೆ ಯಾರಿಗೂ ತೊಂದರೆ ಆಗಬಾರ್ದು, ಅದು ಮುಖ್ಯ. ಜಿಲ್ಲಾ ಉಸ್ತುವಾರಿ ದಿನೇಶ್ ಗುಂಡೂರಾವ್ ಗಮನಕ್ಕೂ ವಿಚಾರ ತರಲಾಗಿತ್ತು. ಸದ್ಯ ದೈವದ ಪುನರ್ ಪ್ರತಿಷ್ಠೆ ಬಳಿಕ ಧನಾತ್ಮಕ ಶಕ್ತಿ ಹೆಚ್ಚಾಗಿದೆ ಎಂದು ಆಸ್ಪತ್ರೆಯ ಸಿಬ್ಬಂದಿ ಹೇಳ್ತಿದ್ದಾರೆ. ದೈವದ ಶಕ್ತಿಗೆ ಜಿಲ್ಲಾಸ್ಪತ್ರೆಯೇ ತಲೆಬಾಗಿದ್ದು ಕಾರ್ಣಿಕಕ್ಕೆ ಸಾಕ್ಷಿ ಎಂಬಂತಿದೆ. ಅಶೋಕ್, TV9 ಮಂಗಳೂರು.